ಇದು ನೋಡೋಕೆ ಮಾಂತ್ರಿಕ ಪುಸ್ತಕ ತರ ಇದೆ. ಒಂದು ಸುಂದರ ಕಾಡು. ಒಂದು ದಿವಸ ಬೆಳಗ್ಗೆ, ಹಾಯ್ ಬನ್ನಿ. ಹಾಯ್ ದಾರಾ. ತುಂಬಾ ಹಸಿವಾಗ್ತಿದೆ. ಕಾಡಿನ ಒಳಗೆ ಹೋಗಿ ಏನಾದ್ರೂ ತಿನ್ನಕ್ ಸಿಗುತ್ತಾ ಅಂತ ನೋಡೋಣ. ಹಾಗಾದ್ರೆ ನಮಗೆ ಯಾನೆ ಬಂಡೆ ಕಡೆ ಹೋಗಿ ನೋಡೋಣ. ಸರಿ, ಬಾ ಹೋಗೋಣ. ಹಾಗೆ ಅವರು ಆ ಪ್ರಯಾಣವನ್ನು ಶುರು ಮಾಡಿದರು. 12 seconds later. ಈ ಕಾಡಿನ ಬೇರೆ ಕಡೆ ಎಲ್ಲ ಬಿಸಿಲಲ್ಲಿ ಒಣದೋಗ್ಬಿಟ್ಟಿದ್ದೆ. ಹೌದು, ಬಿಸಿಲು ಕಾಲದಲ್ಲಿ ನನಗೂ ಹುಲ್ಲು ಸಿಗುವುದೇ ಕಷ್ಟ. ಇವತ್ತಾದ್ರೂ ಸ್ವಲ್ಪ ಕಾಡಿನ ಜೇನು ಸಿಕ್ಕಿದ್ರೆ ಮಜಾನೆ. ಕಾಡಿನ ಜೇನು ನೋಡಿ ತುಂಬಾ ದಿವಸ ಆಯ್ತು. ಹಾಗೆ ಅವರು ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಚಿಕ್ಕು ಪಕ್ಷಿ ಬಂದ್ಲು. ಇದು ಯಾರು? ಚಿಕ್ಕು ಪಕ್ಷಿನಾ? ನಿನ್ನ ನೋಡಿ ತುಂಬಾ ದಿವಸ ಆಯ್ತಲ್ಲ, ಎಲ್ಲಿದ್ಯೋ? ಕಾಡು ತುಂಬಾ ಒಣದೋಗಿದೆಯಲ್ಲ, ಅದಕ್ಕೆ ನಾನು ಈಗ ಆ ನದಿ ಪಕ್ಕದಲ್ಲಿದ್ದೀನಿ. ನದಿಯಲ್ಲೂ ನೀರು ಕಮ್ಮಿನೇ ಇದ್ರೇನು ಅವಾಗ ಮೀನ್ ಸಿಗುತ್ತೆ. ಹೌದಾ, ಸೂಪರ್. ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲ, ಯಾಕೆ ಈ ಬಂಡೆಯನ್ನು ಯಾನೆ ಬಂಡೆ ಅಂತ ಕರೀತಿರೋದು ಗೊತ್ತಾ? ಗೊತ್ತು. ಅದು ಬಂದು, ನಾನು ಹೇಳ್ತೀನಿ, ಯಾವುದೋ ಕಾಲದಲ್ಲಿ ಆ ಬಂಡೆ ಉರುಳು ಹೋಗ್ತಾ ಇದ್ದಾಗ ಒಂದು ಯಾನೆ ಬಂದು ಆ ಬಂಡೆಯನ್ನು ನಿಲ್ಲಿಸಿತ್ತು. ಆದ್ರಿಂದ ಇದಕ್ಕೆ ಯಾನೆ ಬಂಡೆ ಅಂತ ಹೆಸರು ಬಂತು. ಸುಮ್ನೆ ಕದೆ ಹೊಡಿಬೇಡ ಬನ್ನಿ. ಇದಕ್ಕೆ ಯಾನೆ ಬಂಡೆ ಅಂತ ಹೆಸರಿದ್ರೇನು ಇದು ಒಂದು ಪರ್ವತ, ಎಲ್ಲಿಗೂ ಉರುಳೋದಿಲ್ಲ. ಇದಕ್ಕೆ ಯಾನೆದು ಆಕಾರ ಇದೆಯಲ್ಲ, ಅದಕ್ಕೆ ಮಾನವರು ಇಟ್ಟಿದ್ದು ಹೆಸರು ಯಾನೆ ಬಂಡೆ ಅಂತ. ಓ ಹಾಗೇನಾ? ಸರಿ. ಅಲ್ಲ, ನಮ್ ಬನ್ನಿ ಸೂಪರ್ ಅಲ್ಲ, ಎಷ್ಟು ಬೇಗ ಒಂದು ಕತೆ ಮಾಡಿಬಿಟ್ಟ. ಕಾಡಿನ ರಾಜ ಆಗೋದಕ್ಕೂ ಚಾನ್ಸ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಒಂದು ಸಿನಿಮಾ ಡೈರೆಕ್ಟರ್ ಆಗ್ತೀನಿ, ಏನಂತೀರಾ? ಸಿಗುತ್ತೆ. ಮುಂದೆ ಸೀತಾ ಹೋಗು. ಕಾಡಿನ ರಾಜ ಗುಗೆ ಇದೆ. ಅವರು ಪ್ರತಿದಿನ ಒಬ್ರೊಬ್ರಿಗೆ ಚಾನ್ಸ್ ಕೊಡುತ್ತಾರಂತೆ. ಬೇಡಪ್ಪ, ಆ ಥರ ಚಾನ್ಸ್ ಎಲ್ಲ ನಮಗೆ ಬೇಡ. ಬನ್ನಿ, ಆನೆ ಬಂಡೆ ಹತ್ರ ಹೋಗೋಣ. 12 seconds later. 20 minutes later. ಇದೇನೆ ಆ ದಾರಿ. ಆದರೆ ನಾನು ಇವತ್ತುವರೆಗೂ ಅಲ್ಲಿ ಹೋಗಿ ನೋಡಿಲ್ಲಪ್ಪ. ನಮ್ಗೆ ಹೋಗೋಣ ಚಿಕ್ಕು ಪಕ್ಷಿ. ಅಲ್ಲ ಬನ್ನಿ, ಯಾಕೆ ಇಷ್ಟೊಂದು ಸ್ಲೋ ಮೋಷನ್? ಸ್ವಲ್ಪ ಬೇಗ ಬಾ. ನನಗೆ ವಯಸ್ಸಾಯ್ತಲ್ವಾ, ನೀವು ಮುಂದೆ ಹೋಗಿ, ನಾನು ಬರ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ತಾತ, ಮೆತ್ತಿಗೆ ಬನ್ನಿ. 1 hour later. ಸೂಪರ್ ಆಗಿದೆಯಲ್ಲ? ಹೌದು, ಸಖತ್ತಾಗಿದೆ. ನಾವಿಲ್ಲಿ ಬರೋದಕ್ಕೆ ಲೇಟ್ ಆಯ್ತಲ್ವಾ? ಇಲ್ಲಿ ಫುಲ್ಲು ಹಣ್ಣುಗಳಿದೆ. ಹೌದು ಬನ್ನಿ. ನಾವು ಈ ಜಾಗ ಬಗ್ಗೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನಮಗೆ ಅವಾಗ ಬಂದು ಹಣ್ಣು ತಿಂದ್ಕೊಂಡು ಹೋಗೋಣ. ಹಂಗೆ ಮಾಡಬಾರ್ದು, ಸ್ವಾರ್ಥ ಬುದ್ಧಿ ಒಳ್ಳೇದಲ್ಲ. ಹೌದು. Later that same evening. ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾಗ ಒಂದು ಮರ ಕೆಳಗೆ ಬನ್ನಿ ಒಂದು ಪುಸ್ತಕ ನೋಡ್ತಿದ್ದಾನೆ. 12 seconds later. ಇದು ಒಂದು ಪುಸ್ತಕ ಅಲ್ವಾ? ನೀವಿಬ್ಬರನ್ನು ಇಲ್ಲಿಗೆ ಬನ್ನಿ. ಇದು ನೋಡೋಕೆ ಮಾಂತ್ರಿಕ ಪುಸ್ತಕ ತರ ಇದೆ. ಸರಿ, ನಮ್ಗೆ ಇದು ತೆಗೆದು ನೋಡೋಣ. ಹಾಗೆ ಅವರು ಆ ಪುಸ್ತಕವನ್ನು ತೆಗೆದು ನೋಡ್ತಿದ್ದಾರೆ. ಇಲ್ಲಿ ಏನಾಯ್ತು ಅಂತ ತಿಳಿಯೋದಕ್ಕೆ ವಿಡಿಯೋಸ್ ಖಂಡಿತಾಗಿ ನೋಡ್ರಿ.